ಈ ಕ್ಷಣ ನಮ್ಗಳಿಗಂತೂ ಮನಸ್ಸಿಗೆ ತುಂಬಾನೇ ಸಮಾಧಾನ ಹಾಗೆ ನೆಮ್ಮದಿ ಅನ್ನಿಸ್ತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇದು ಗೃಹ ಪ್ರವೇಶದ ದಿನದೇ ಕಂಟಿನ್ಯೂಯೇಷನ್ ಬ್ಲಾಗ್ ಆಗಿರುತ್ತೆ. ಇನ್ನು ನಿನ್ನೆ ಬ್ಲಾಗಲ್ಲಿ ಹೇಳ್ದಂಗೆ ನಾನು ನೀಟಾಗಿ ಹೊಸಲು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದೊಂದಾಗಿ ಶಾಸ್ತ್ರಗಳನ್ನೆಲ್ಲ ಮಾಡಿಸ್ತಾ ಇದ್ರು, ಅದನ್ನೆಲ್ಲ ಮಾಡ್ತಾ ಇದ್ವಿ. ಇನ್ನು ನಮಗೆ ಗೃಹ ಪ್ರವೇಶ ಟೈಮಿಂಗ್ಸ್ ಬೆಳಗಿನ ಜಾವನೇ ಬಂದಿತ್ತು. ಸೊ ಹಾಗಾಗಿ ಎಲ್ಲದೂ ಕೂಡ ನೀಟಾಗಿ ಬೇಗ ಬೇಗ ಮಾಡ್ಕೋತಾ ಇದ್ವಿ. 6:15 6:20 ಎಲ್ಲ ನಾವು ಹಾಲು ಉಕ್ಕಿಸ್ಬೇಕಾಗಿತ್ತು. ಅದರಿಂದ ಫಸ್ಟ್ ಗೋಮಾತೆನೆಲ್ಲ ಪೂಜೆ ಮಾಡಿಸ್ಕೊಂಡು ಹಾಗೆ ಗಂಗಮ್ಮನೆಲ್ಲ ತಂದಿಟ್ಟು ಮತ್ತೆ ಒಳಗಡೆ ಕರ್ಕೊಂಡ್ ಬಂದ್ಮೇಲೆ ಮತ್ತೆ ಇನ್ನೊಂದ್ಸಲ ಪೂಜೆ ಎಲ್ಲ ಮುಗಿಸಿ ನೈವೇದ್ಯನೆಲ್ಲ ಕೊಟ್ಟಾದ್ಮೇಲೆ ನೀಟಾಗಿ ಬಾಯಿನೆಲ್ಲ ತೊಳೆದು ಮತ್ತೆ ನಮಸ್ಕಾರ ಮಾಡ್ಕೊಂಡು ಗೋಮಾತೆ ನಿನ್ನ ಆಶೀರ್ವಾದ ನಮ್ಮ ಮನೆಗೆ ಸಿಗ್ಲಿ ಅಂತ ಒಂದ್ಸಲ ಬೇಡ್ಕೊಂಡು ಇನ್ನು ಹಾಲು ಉಕ್ಸೋ ಕಡೆ ಹೊರಟಿದ್ದಾಯ್ತು. ಇನ್ನು ಮೊದಲನೇದಾಗಿ ಇಟ್ಕೆ ಎಲ್ಲ ಇಟ್ಟು ಅದಕ್ಕೆ ರಂಗೋಲಿ ಎಲ್ಲ ಇಟ್ಟು ಅರ್ಶಿನ ಕುಂಕುಮ ಇಟ್ಟು ನೀಟಾಗಿ ಒಲೆನೆಲ್ಲ ಪೂಜೆ ಮಾಡ್ಕೊಂಡು ಹಾಲು ಉಕ್ಸೋ ಕಾರ್ಯಕ್ರಮ ಶುರು ಮಾಡ್ಕೊಂಡಿದ್ದಾಯ್ತು. ಹಾಗೇನೆ ಒರಳು ಕಲ್ಗೂ ಕೂಡ ಪೂಜೆ ಮಾಡೋದಿತ್ತು ಅಂತ ನಾನಿಲ್ಲಿ ಪೂಜೆ ಮಾಡ್ಕೋತಾ ಇದ್ದೆ. ಇನ್ನೊಂದ್ ಕಡೆ ಹಾಲು ಕೂಡ ತುಂಬಾ ಚೆನ್ನಾಗಿ ಉಕ್ ಬಂತು. ಇನ್ನು ಹಾಲೆಲ್ಲ ಉಕ್ಸಿದ್ದಾದ್ಮೇಲೆ ದೇವ್ರ ಮನೆಗೆ ನೈವೇದ್ಯ ಎಲ್ಲ ಇಟ್ಟು ಅದಾದ್ಮೇಲೆ ಬಾಳೆಕಂದ್ ಕಡೆದಿತ್ತು ಹಾಗೆ ಕುಂಬಳಕಾಯಿ ಕಡೆದಿತ್ತು ಅಂತ ಹೊರಗಡೆ ಬಂದು ಬಾಳೆಕಂದ್ ಕಟ್ಸಿ ಹಾಗೇನೆ ಕುಂಬಳಕಾಯಿನೂ ಹೊಡೆದಿದ್ದಾಯ್ತು. ಅದಾದ್ಮೇಲೆ ಈ ಶಾಸ್ತ್ರ ಶುರು ಆಯ್ತು. ನನಗಂತೂ ಈ ಟೈಮ್ ಬಂದಾಗ ನಿಜವಾಗ್ಲೂ ಮನ್ಸಲ್ಲಿ ತುಂಬಾ ಅಂದ್ರೆ ತುಂಬಾ ನೆಮ್ಮದಿತ್ತು, ಹಾಗೇನೆ ಖುಷಿ ಇತ್ತು. ಯಾಕಂದ್ರೆ ನಾವು ಮದ್ವೆ ಆದಾಗ್ಲಿಂದ ಈ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ವಿ. ಅಟ್ಲೀಸ್ಟ್ ಅವರಿಗೆ ಒಂದು ಜವಾಬ್ದಾರಿ ಕಡಿಮೆ ಆಯ್ತು ಅಂತ ನೆಮ್ಮದಿ ಆಯ್ತು. ಯಾಕಂದ್ರೆ ನಮ್ಮ ಅತ್ತಮ್ಮನ ಇಲ್ಲಿ ಕರ್ಕೊಂಡ್ ಬರ್ಬೇಕು ಅಂತ ತುಂಬಾ ದಿವಸದ ಆಸೆ ಇತ್ತು. ಸೊ ಫೈನಲಿ ಅದು ಇವತ್ತಿಗೆ ಈಡೇರಿತು. ಅವ್ರ ಮುಖದಲ್ಲಿ ಆ ಸಂತೋಷ ನೋಡಿ ನಮಗೂ ಕೂಡ ತೃಪ್ತಿ ಅನ್ನಿಸ್ತು. ಇನ್ನು ಪೂಜೆ ಎಲ್ಲ ಬೆಳಗಿನ ಜಾವನೆ ಸ್ಟಾರ್ಟ್ ಆಗಿದ್ರಿಂದ ಒಂದ್ 7:00 ಎಲ್ಲ ಪೂಜೆನು ಮುಗ್ದೋಯ್ತು. ಹಂಗೆ ಗ್ಯಾಪ್ ಅಲ್ಲಿ ಅಡ್ಗೆ ಕೆಲ್ಸನೂ ಕೂಡ ಶುರು ಆಗ್ತಾ ಇತ್ತು. ಜೊತೆಗೆ ದೇವ್ರಗಳು ಕೂಡ ಮನೆಗ್ ಬರ್ತಾ ಇದ್ರು. ಇನ್ನು ನಮ್ ಸಾಹೇಬ್ರು ಕರ್ಪೂರ ಎಲ್ಲ ಹಚ್ಚಿ ಈಡ್ಗಾಯಿ ಹೊಡೆದು ದೇವ್ರಗಳನ್ನೆಲ್ಲ ಸ್ವಾಗತ ಮಾಡ್ಕೊಂಡ್ರು. ಇನ್ನು ಅಡ್ಗೆ ಕೆಲಸ ಎಲ್ಲ ಒಂದು 10 ಗಂಟೆ 10:30 ಮುಗ್ದೋಗಿತ್ತು. ನಾವು ಇನ್ವಿಟೇಷನ್ ಅಲ್ಲಿ 12 ಗಂಟೆಗೆ ಊಟ ಅಂತ ಹಾಕ್ಸಿದ್ವಿ. ಸೊ ಹಾಗಾಗಿ ಬೇಗನೆ ಆಗಿತ್ತಲ್ಲ ಅಂತ ನಾವು ಹೋಗಿ ಮತ್ತೆ ಒಂದ್ಸಲ ಜನಗಳನ್ನೆಲ್ಲ ಕರೆದು ಮತ್ತೆ ಮನೆ ಕಡೆ ಬಂದಿದ್ದಾಯ್ತು. ಅದಾದ್ಮೇಲೆ ಎಲ್ಲ ಫ್ರೆಂಡ್ಸ್ಗಳು ಬರಕ್ ಸ್ಟಾರ್ಟ್ ಆದ್ರು, ಜನಗಳು ಬರಕ್ ಸ್ಟಾರ್ಟ್ ಆದ್ರು ಅಂತ ಎಲ್ಲರೂ ಒಂದೊಂದು ಗಿಫ್ಟ್ ಕೊಡ್ತಾ ಇದ್ರು. ಜೊತೆಗೆ ನಾವು ಕೂಡ ಇಸ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಇಟ್ಕೋತಾ ಇದ್ವಿ. ಇನ್ನು ನಮ್ಮ ಸಾಹೇಬ್ರಂತೂ ನನಗೆ ವಿಡಿಯೋಗೆ ಸರಿಯಾಗಿ ಸಿಗ್ತಾನೆ ಇರಲಿಲ್ಲ ಅಂತ ಅವ್ರನ್ನ ಕರ್ಕೊಂಡು ಒಂದು ವಿಡಿಯೋ ಮಾಡ್ಕೊಂಡು ಇನ್ನು ನಾವು ಊಟಕ್ಕೆ ಕೂತ್ಕೊಳ್ಳೋದ್ರೊಳಗಡೆ 1 ಗಂಟೆ ಆಗಕ್ಕೆ ಬಂದ್ಬಿಟ್ಟಿತ್ತು. ಇನ್ನು ಇಬ್ರು ಊಟಕ್ಕೆ ಕೂತ್ಕೊಂಡು ಅದಾದ್ಮೇಲೆ ಸ್ವಲ್ಪ ಮಣ್ಣೆಲ್ಲ ಆಗಿತ್ತು, ದೇವರೆಲ್ಲ ಇದ್ವು ಅಂತ ಬಟ್ಟೆ ಎಲ್ಲ ಸ್ವಲ್ಪ ಗುಡ್ಸಿಟ್ಟು ಸಂಜೆ ತನಕ ಇದ್ದು. ಅದಾದ್ಮೇಲೆ ಟೌನಲ್ಲಿ ಒಂದು ಫಂಕ್ಷನ್ ಅಟೆಂಡ್ ಮಾಡೋದಿತ್ತು, ಹಾಗೇನೆ ಮೇಕಪ್ ಎಲ್ಲ ರಿಮೂವ್ ಮಾಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋದಿತ್ತು ಅಂತ ಮತ್ತೆ ತಿಪ್ಟೂರಿಗೆ ಬಂದಿದ್ದಾಯ್ತು. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.